ನಮಸ್ಕಾರ ಎಲ್ಲರಿಗೂ. ನಾನು ನಿಮಗೆ ಇವತ್ತು ಒಂದು ವಿಶೇಷ ದೇವಸ್ಥಾನ ತೋರ್ಸಕ್ ಹೊಂಟೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ಒಳಗ ಈ ದೇವಿಯನ್ನು ರಾಯ, ಈ ಖಡ್ಗ ನಿನ್ನ ಸನಿಹದಲ್ಲಿರುವವರೆಗೂ ನಿನಗೆ ಆಪತ್ತೆಂಬುವುದಿಲ್ಲ. ಈ ದೇವಿ ರಾಯಣ್ಣನಿಗೆ ಖಡ್ಗ ಕೊಟ್ಟಿದ್ದು ಖರೆ ಐತೋ ಇಲ್ಲೋ ಅದು ನಿಮ್ಮ ಅಂದಾಜಿಗೆ ಬಿಟ್ಟಿದ್ದು. ಆದ್ರೆ ಈ ಬಿಷ್ಟಮ ದೇವಿಗೆ ಸಂಗೊಳ್ಳಿ ರಾಯಣ್ಣ ನಡ್ಕೋತಿದ್ದ ಅನ್ನೋದು ಖರೆ ಐತಿ. ಅಸಲಿಗೆ ಈ ದೇವಿ ನೆಲೆಸಿರುವುದು ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಅನ್ನೋ ಗ್ರಾಮದೊಳಗ. 150 ವರ್ಷಗಳ ಹಿಂದೆ ಈ ಕಕ್ಕೇರಿ ಕಿತ್ತೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ಆಗ ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಕಿತ್ತೂರು ಸಂಸ್ಥಾನದ ಸೈನಿಕರು ಯುದ್ಧದೊಳಗೆ ಜಯ ಆಗಲಿ ಅಂತೆ ಕಕ್ಕೇರಿ ಬಿಷ್ಟಾದೇವಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದರು ಅಂತ ಪ್ರತೀತಿ ಇದೆ. ಪ್ರತಿ ವರ್ಷ ಆಶ್ವಜ ಮಾಸದ ಶುಕ್ಲ ಪಕ್ಷದೊಳಗೆ ಬರುವಂತ ದಸರಾ ಹಬ್ಬದೊಳಗೆ ಈ ದೇವಿಯ ಭವ್ಯ ಜಾತ್ರೆ ಇರುತ್ತದೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಶಿವಶರಣಡುವರ ಕಕ್ಕಯ್ಯರ ಐಕ್ಯ ಸ್ಥಳ ಸಿಗುತ್ತದೆ. ಮೂಲತಃ ಮಧ್ಯಪ್ರದೇಶದ ಮಾಳವಾದವರಾದ ಇವರು 12ನೇ ಶತಮಾನದಲ್ಲಿ ಕರ್ನಾಟಕದ ಬಿಜ್ಜಳನ ಆಸ್ಥಾನಕ್ಕೆ ಬಂದು ಬಸವಣ್ಣವರಿಂದ ಪ್ರಭಾವಕ್ಕೆ ಒಳಗಾಗಿ ಅವರ ಅನುಭವ ಮಂಟಪದ ಸದಸ್ಯರಾಗಿ ವಚನ ಕ್ರಾಂತಿಯೊಳಗೆ ಧುಮುಕುತ್ತಾರೆ. ಅಭಿನವ ಮಲ್ಲಿಕಾರ್ಜುನ ಅನ್ನುವ ಅಂಕಿತನಾಮವನ್ನು ಹೊಂದಿದ ಡೋಹರ್ ಕಕ್ಕಯ್ಯ ಅವರು ಕೇವಲ ವಚನಕಾರರು ಅಷ್ಟೇ ಅಲ್ಲ, ಒಬ್ಬ ಯೋಧ ಕೂಡ ಆಗಿದ್ದರು. ಒಂದು ದಿನ ಅಚಾನಕ್ಕಾಗಿ ಬಿಜ್ಜಳನ ರಾಜನ ಕೊಲೆಯಾಗುತ್ತದೆ. ಕೊಲೆ ಆರೋಪ ಅಲ್ಲಿಂದ ಶಿವಶರಣ ಮೇಲೆ ಬರುತ್ತದೆ. ಹಾಗಾಗಿ ರಾಜನ ಸೈನಿಕರು ಎಲ್ಲ ವಚನಕಾರರಿಗೆ ಕಿರುಕುಳಗೊಡಲು ಶುರು ಮಾಡುತ್ತಾರೆ. ಆಗ ಕಕ್ಕಯ್ಯ ಬಸವಣ್ಣವರ ತಂಗಿ ನಾಗಲಾಂಬಿಕೆ, ಸೋದರಳಿಯ ಚನ್ನಬಸವೇಶ್ವರ ಸೇರಿದಂತೆ ವಚನಕಾರರ ದೊಡ್ಡ ಗುಂಪೊಂದು ಕಲ್ಯಾಣವನ್ನು ಬಿಟ್ಟು ನೈಋತ್ಯ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತದೆ. ಬಿಜ್ಜಳನ ಸೈನಿಕರು ಸಹ ಅವರ ಬೆನ್ನು ಹತ್ತಿ ಬರುತ್ತಾರೆ. ಆಗ ಈಗಿನ ಕಿತ್ತೂರು ಸಮೀಪದ ಮಲಪ್ರಭಾ ನದಿಯ ತಟದೊಳಗೆ ಇರುವಂತಹ ಕಟ್ರೋಳಿ ಎನ್ನುವ ಗ್ರಾಮದೊಳಗೆ ಎರಡು ಗುಂಪುಗಳ ನಡುವೆ ಯುದ್ಧ ನಡೆಯುತ್ತದೆ. ಯುದ್ಧದೊಳಗೆ ಬಿಜ್ಜಳನ ಸೈನಿಕರು ಸೋತು ಹಿಂದೆ ಹೋಗುತ್ತಾರೆ. ಯುದ್ಧದೊಳಗೆ ಗಾಯಗೊಂಡಿದ್ದ ಡೋಹರ್ ಕಕ್ಕಯ್ಯ ಈ ಊರಿಗೆ ಬಂದು ಲಿಂಗೈಕ್ಯ ಆಗುತ್ತಾರೆ. ನಂತರ ಈ ಊರಿಗೆ ಕಕ್ಕೇರಿ ಎನ್ನುವ ಹೆಸರು ಬರುತ್ತದೆ. ಹಾಗೆ ಮುಂದೆ ಸಾಗಿದ ಚನ್ನಬಸವೇಶ್ವರರು ಉಳವಿ ಒಳಗೆ ಹೋಗಿ ನೆಲೆಸುತ್ತಾರೆ.